ಜಾನ್ವಿ ಅವರೇ, ನೀವೇನು ಮಾಡ್ತಿದ್ದೀರಿ ಇಲ್ಲಿ? ಅದನ್ನು ನಾನು ನಿಮಗೆ ಕೇಳಬೇಕು. ಸ್ಟೋರ್ ರೂಮಲ್ಲಿ ನೀವೇನು ಮಾಡ್ತಿದ್ದೀರಾ? ಅದು ಮಾಲಿ ಬರ್ತಾನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಇದೆಯಲ್ಲ ಅಂತ ಟೆಸ್ಟ್ ಮಾಡಕ್ಕೆ ಬಂದಿದ್ದೆ ಅಷ್ಟೇ. ಅಲ್ಲ ರೀ, ನಿಮ್ಗೆ OCD ಇದೆ ಅಂತ ಹೇಳ್ತಿರ್ತೀರಾ, ಯಾವತ್ತೂ ಈ ರೂಮ್ ಕಡೆ ತಲೆನೂ ಹಾಕಲ್ಲ, ಅಂಥದ್ರಲ್ಲಿ ಇವತ್ತೇನು ಬಂದಿದ್ದೀರಾ? ಇಲ್ಲ ಜಾನ್ವಿ ಅವರೇ, ನಾನು ಒಳಗೆ ಹೋದಾಗ ಖರ್ಚೀಫ್ ಕಟ್ಕೊಂಡೇ ಹೋಗಿದ್ದೆ, ಈಗ ಹೊರಗೆ ಬಂದಾಗ ಬೆಚ್ಚಿದೆ ಅಷ್ಟೇ. ಸರಿ ಬಿಡಿ, ನಾನು ಕ್ಲೀನ್ ಮಾಡ್ತೀನಿ. ನೀವು ಯಾಕೆ ತೊಂದರೆ ತಗೋತೀರಿ ಜಾನ್ವಿ ಅವರೇ? ನಾಳೆ ಹೌಸ್ ಕೀಪಿಂಗ್ನವ್ರು ಬರ್ತಾರಲ್ವ, ನಾನು ಕ್ಲೀನ್ ಮಾಡಿಸ್ತೀನಿ ಬಿಡಿ. ನೀವು ಮನೆಗೆ ಬರೋಕ್ಕೆ ಮುಂಚೆ ಎಲ್ಲ ಕ್ರಿಮಿ ಕೀಟಗಳನ್ನು ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಡೋಂಟ್ ವರಿ, ಒಂದೇ ಸಲ ಎಲ್ಲನೂ ಕ್ಲೀನ್ ಮಾಡಿಸ್ತೀನಿ. ಅಟ್ಲೀಸ್ಟ್ ಅಲ್ಲಿ ಒಳಗಡೆ ಏನಿದೆ ಅಂತ ನಾನು ನೋಡ್ತೀನಿ, ಜಾಗ ಬಿಡಿ. ನೋಡಿ, ಒಳಗಡೆ ತುಂಬ ಘಾಟ್ ಇದೆ ಜಾನ್ವಿ ಅವರೇ, ನನಗೆ ಅಲರ್ಜಿ ಆಗ್ತದೆ ಅನಿಸ್ತಾ ಇದೆ. ನಿಮಗೂ ಆಗುತ್ತೆ, ನಡೀರಿ. ಅಲ್ಲ ರೀ, ಒಂದು ನಿಮಿಷ ನಾನು ನಡೀರಿ, ನಾನು ಹೇಳೋದು ಕೇಳಿ. ವಿಶ್ವ, ಅಲ್ಲಿ ಮುಂದೆ ಬಲಕ್ಕೆ ತಗೋ. ಹಾ, ಹಂಗೆ ಸೀದಾ ಹೋಗು, ಡೆಡ್ ಅಂಡ್ ಲೆಫ್ಟ್. ಅಪ್ಪ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗೋದಿಲ್ವಾ? ಅದೆಲ್ಲ ಯಾಕೀಗ? ನಾನು ಹೇಳ್ದಂಗೆ ನೀನು ಹೋಗು ಅಷ್ಟೇ. ಅಲ್ಲ ಮಾವ, ಬೆಳಿಗ್ಗೆನೆ ರೆಡಿಯಾಗಿ ಒಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರಿ, ಆದ್ರೆ ಈಗ ಇಷ್ಟು ದೂರ ಬಂದ್ರು ನೀವೇನು ಹೇಳ್ತಾ ಇಲ್ವಲ್ಲ. ಪ್ಲೀಸ್ ಮಾವ, ನಾವ್ ಎಲ್ಲಿಗೆ ಹೋಗ್ತಿದೀವಿ ಹೇಳಿ. ಈಗ ನೀವೇನ್ ಕೇಳಿದ್ರು ಹೇಳೋದಿಲ್ಲ, ಅಲ್ಲಿಗೆ ಹೋದ್ಮೇಲೆ ನಿಮ್ಮಿಬ್ರಿಗೂ ಗೊತ್ತಾಗತ್ತೆ. ಅಂದ್ರೆ ನಮ್ಮಿಬ್ರು ಅಲ್ಲಿ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದೀರಾ? ಒಂದ್ ರೀತಿಲಿ ಹಾಗೆ ಅಂತ ಅನ್ಕೋ. ಮಾವ, ನೀವ್ ಇಷ್ಟೊಂದ್ ಖುಷಿಯಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಎಲ್ಲಿಗೆ ಅಂತ ನಮಗ್ ಗೊತ್ತಾಯ್ತು ಬಿಡಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ? ನೀವ್ ನಮಗ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೀರಾ ಅಲ್ವಾ, ಇವಾಗ ನಾವೇನು ಹೇಳಲ್ಲ. ಅಲ್ಲಿಗೆ ಹೋದ್ಮೇಲೆ ನಮ್ ಗೆಸ್ ಕರೆಕ್ಟಾ ಸುಳ್ಳ ಅಂತ ಗೊತ್ತಾಗುತ್ತೆ. ಸರಿ ಸರಿ. ವಿಶ್ವ, ಅಲ್ಲಿ ಮುಂದೆ ಬಲಕ್ ತೊಗೊಳಪ್ಪ. ಹಾ, ಕಮಲಮ್ಮ, ನಿನ್ ಗಂಡನ ಹಾಸ್ಪಿಟಲ್ ಖರ್ಚಿಗೆ ದುಡ್ಡಿಲ್ಲ ಅಂದೆಲ್ಲ, ತಗೋ. ಶಾರದಕ್ಕ, ಮನೆ ಶಿಫ್ಟ್ ಮಾಡೋದಕ್ಕೆ ದುಡ್ಡು ಸಾಲ್ತಿಲ್ಲ ಅಂದ್ಯಲ್ಲ, ತಗೋ. ನಿಮ್ಮಿಬ್ರು ಮಕ್ಳು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರಲ್ಲ, ತಗೊಳ್ಳಿ. ಅಮ್ಮವ್ರೆ, ನಾವು ಕೇಳಿದ್ಕಿಂತ ಜಾಸ್ತಿ ದುಡ್ಡನ್ನೇ ಕೊಟ್ಟಿದ್ದೀರಾ. ಕಷ್ಟ ಅಂತ ಬಂದಾಗ ಸಹಾಯ ಮಾಡದೇ ಇದ್ರೆ ಹೇಗೆ ಹೇಳಿ? ನಾವೇನ್ ದುಡ್ಡನ್ನ ಇಟ್ಕೊಂಡು ಮರಿನಾ ಮಾಡಕ್ಕಾಗತ್ತೆ? ನೀವೆಲ್ಲರೂ ಖುಷಿಯಾಗಿದ್ರೆ ನಾನು ಖುಷಿ. ನೀವಿರೋದಕ್ಕೆ ಅಮ್ಮವ್ರೆ ನಾವು ನಿಮ್ದೇ ಕೆಲಸ ಮಾಡಕ್ಕಾಗ್ತಾ ಇರೋದು. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ನಾನ್ ನಿಮಗ್ ಸಹಾಯ ಮಾಡಿದ್ಕೆ ನಿಮ್ಮಿಂದ ಏನಾದ್ರೂ ಪ್ರತಿಫಲ ನನಗಾಗ್ಲೇಬೇಕಲ್ವಾ? ಅದೇನ್ ಮಾಡ್ಬೇಕು ಅಂತ ಹೇಳಿ ಅಮ್ಮವ್ರೆ, ನಾವು ಮಾಡ್ತೀರಿ. ಸಿಂಚನಾಗೆ ಅಬೋರ್ಷನ್ ಆಗಿರೋದ್ರಿಂದ ಅವಳೊಂಥರ ಸನ್ನೆ ಹಿಡ್ದಂಗೆ ಆಡ್ತಿದ್ದಾಳೆ. ಅದರಿಂದ ನಮ್ಮ ಮನೆಗೆಲ್ಲ ತೊಂದರೆ ಆಗ್ತಾ ಇದೆ. ನಾವ್ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ತಾನೆ ಇಲ್ಲ. ಅದಕ್ಕೋಸ್ಕರ ನೀವೊಂದು 4 ಜನ ಮಾತಾಡ್ದ ಹಾಗೆ ಅವಳು ಕಿವಿ ಮುಟ್ಟೋ ಹಾಗೆ ಒಂದು ವಿಷಯ ಮಾತಾಡ್ಬೇಕು ಅಷ್ಟೇ. ಅಯ್ಯೋ ಅಮ್ಮನವ್ರೆ, 4 ಜನಕ್ಕಲ್ಲ 40 ಜನಕ್ಕೆ ಹಬ್ಬಿಸ್ತೀವಿ, ಆಯ್ತಾ? ಆದ್ರೆ ಇದು ಕ್ಯಾಶುವಲ್ ಆಗಿರ್ಬೇಕು. ನಾನ್ ಹೇಳ್ದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಬಿಡ್ತು ಅನ್ನಿ ಅಮ್ಮವ್ರೆ, ನೀವೇನು ಬೇಕು ಅಂತ ನಾವು ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ ಅಂತ ತಾನೇ ಮಾಡ್ತಿದ್ದೀರಾ. ನಾವು ಇದಕ್ಕೆ ಸಹಾಯ ಮಾಡ್ತಿದ್ದೀವಿ. ಅಲ್ಲ ಅಮ್ಮವ್ರೆ, ಇದೆಲ್ಲ ಮಾಡ್ತಿರೋದು ದೊಡ್ಡ ಯಜಮಾನ್ರಿಗೆ ಗೊತ್ತಾದ್ರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ತಕ್ಷಣ ಕೆಲಸದಿಂದ ತೆಗ್ದಾಕ್ತಾರೆ. ಮುಂದೆ ನಮ್ಮ ಕತೆ ಏನು? ನಾನೇ ಈ ಕೆಲಸ ನಿಮಗೆ ವಹಿಸ್ತೀನಿ ಅಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾನೇ ಎಲ್ಲ ನೋಡ್ಕೊಳ್ತೀನಿ. ಆ ಜವಾಬ್ದಾರಿ ನಂದು. ಆದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅವಳ ಮನಸ್ಸಿಗೆ ಮುಟ್ಟೋ ಥರ ಕೊಂಕಾಗಿ ಮಾತಾಡಬೇಕು. ಉಳಿದಿದ್ದನ್ನ ನಾನೇ ನೋಡ್ಕೊತೀನಿ. ಸರಿ ಸರಿ. ಇನ್ನು ಆ ಸಿಂಚನ ತಲೆ ಕೆಡ್ಸೋದಿಕ್ಕೆ ಇವ್ರುಗಳೇ ಸಾಕು. ಅವಳ ಆಡೋದನ್ನ ನೋಡಿ ಮನೆಯವರೆಲ್ಲ ತಲೆ ಕೆಡ್ಸ್ಕೋಬೇಕು. ಇನ್ಮೇಲೆ ಆಟ ಮಜವಾಗಿರುತ್ತೆ. ಶುಭ ಕಾರ್ಯನ ಏನಣ್ಣದು? ಅಪ್ಪನ ಹುಟ್ಟಿದ ಹಬ್ಬ.
ಅಪ್ಪನ ಹುಟ್ಟದಬ್ಬ ಬರ್ತಾ ಇದೆ. ಇಷ್ಟು ವರ್ಷ ಅವರು ಅನಾರೋಗ್ಯದಿಂದ ನರಳ್ತಾ ಇದ್ರು. ಅದಕ್ಕೆ ಇದ್ಯಾವುದನ್ನು ನಾವು ಆಚರಿಸ್ತಾ ಇರಲಿಲ್ಲ. ಈಗ ಅವರು ಸರಿ ಹೋಗಿದ್ದಾರೆ, ನಾವು ಕೂಡ ಎಲ್ಲರೂ ಒಂದಾಗಿ ಸಂತೋಷವಾಗಿದ್ದೀವಿ. ಈಗ ತುಂಬ ಗ್ರ್ಯಾಂಡ್ ಆಗಿ ಅವ್ರು ಬರ್ತಡೇ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ನೀವೆಲ್ಲರೂ ಬಂದರೆ ಅವರು ಸಂತೋಷವಾಗಿರ್ತಾರೆ. ಎಲ್ಲರೂ ಬರಬೇಕು. ಹಂಗಾರೆ ತಾತನ ಹುಟ್ಟುಹಬ್ಬಕ್ಕೆ ನಾವೇ ಡೆಕೋರೇಷನ್ ಎಲ್ಲ ಮಾಡ್ತೀವಿ. ಅಯ್ಯೋ ಸಲ್ವಕ್ಕ, ಅದೆಲ್ಲ ಏನು ಬೇಡ. ನೀವೆಲ್ಲ ನಮ್ಮ ಮನೆಗೆ ಬಂದರೆ ಅದೇ ನಮಗೆ ಸಂತೋಷ. ಇಷ್ಟು ದೊಡ್ಡ ಸಂಭ್ರಮ ನಮ್ಮನೇಲಿ ಯಾವತ್ತೂ ನಡೆದೇ ಇರಲಿಲ್ಲ. ಈಗ ಅತ್ತೆ ಬೇರೆ ಬರ್ತಿದ್ದಾರೆ. ಸೊ ನೀವೆಲ್ಲ ಬನ್ನಿ ಸಾಕು, ನಮ್ಮೆಲ್ರಿಗೂ ತುಂಬ ಖುಷಿ ಆಗುತ್ತೆ. ಲಕ್ಷ್ಮಿ, ಯಾಕಮ್ಮ ಏನೋ ಮಾತಾಡ್ತಾ ಇಲ್ಲ? ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ. ಓ, ಅಣ್ಣ ತಂಗಿ ಇಬ್ರು ಸೀಕ್ರೆಟ್ ಆಗಿ ಮಾತಾಡ್ಬೇಕು ಅನ್ಸುತ್ತೆ. ಹೋಗಿ ಹೋಗಿ.